ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ಮೇಲೆ 16,000ಕ್ಕಿಂತ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ತುಂಬ ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಆಗಿದೆ. ಈಗ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ ಒಂದು ಮೀಟಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಲಾಸ್ಟ್ ಟೈಮ್ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ನವೆಂಬರಲ್ಲಿ ಏನೋ ಹಾಕಿದ್ದೆ. ಡಿಸೆಂಬರ್ 5ನೇ ತಾರೀಕಿಗೆ ನಾನು ಮೀಟಪ್ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಅಲ್ಲಿ ಒಂದು ಸ್ವಲ್ಪ ಏನೋ ಇದು ಆಗಿ ನಾನು ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೆ. ಸೊ ನೋಡೋಣ ಜನವರಿಯಲ್ಲಿ ಅದು ನೋಡೋಣ ಅಂತ ಹೇಳಿ ಅಲ್ಲಿ ಪೋಸ್ಟ್ಪೋನ್ ಮಾಡಿದೆ. ಈಗ ಮತ್ತೆ ಡಿಸೈಡ್ ಮಾಡಿದ್ದೀನಿ, ಒಂದು ಚಿಕ್ಕ ಮೀಟಪ್ ಮಾಡಬೇಕು. ಯಾರಿಗಾದರೂ ನನಗೆ ಭೇಟಿ ಆಗಬೇಕು ಅನ್ನೋ ಆಸೆ ಇತ್ತು, ಮೀಟಾಗಿ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಬೇಕು ಅಂದರೆ ನೀವು ಮೀಟ್ ಮಾಡಿ ನನ್ನ ಜೊತೆ ಮಾತಾಡಿಕೊಂಡು ನಿಮ್ಮ ಕ್ವಶನ್ಸ್ ಕ್ಲಿಯರ್ ಮಾಡ್ಕೋಬೋದು, ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೋಬೋದು. ಅದರ ಜೊತೆಗೆ ಒಂದು ಕೊಲ್ಯಾಬ್ ವಿಡಿಯೋ ಕೂಡ ಆಗುತ್ತೆ. ಎಲ್ಲರ ಜೊತೆ ಒಂದು ಕೊಲ್ಯಾಬ್ ವಿಡಿಯೋ ಮಾಡೋದ್ರಿಂದ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಮ್ಯೂಚುವಲ್ ಆಗಿ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಹೆಲ್ಪ್ ಸಿಗುತ್ತೆ. ಇನ್ನು ಯಾರಿಗಾದರೂ ಈ ರೀತಿ ಮೀಟ್ ಆಗಬೇಕು ಅಂತ ಅನಿಸಿತ್ತು ಅಂದರೆ ನಾನು ಡೇಟ್ ಕೊಟ್ಟು ಟೈಮಿಂಗ್ ಹಾಕಿ ಒಂದು ಪೋಸ್ಟ್ ಹಾಕಿದ್ದೀನಿ, ನೀವು ನೋಡ್ಬೋದು, ಚಾನಲ್ ಮೇಲೆ ಹಾಕಿದ್ದೀನಿ. ನಾನು ಇದೇ ಸಂಡೇ ಅಂದರೆ ಇದೇ ಭಾನುವಾರ 6ನೇ ತಾರೀಕಿಗೆ ಮಾಡಬೇಕು ಅಂತ ಮಾಡಿದ್ದೆ. ಆದರೆ ರಾಮನ ನವಮಿ ಇರೋದರಿಂದ ಅಲ್ಲಿ ಸಾಧ್ಯ ಆಗಲ್ಲ ಅನ್ನೋದು ಅನಿಸ್ತು. ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ರವಿವಾರ ಅಂದರೆ 13ನೇ ತಾರೀಕು ರವಿವಾರ ಭಾನುವಾರ ನಾನು ಮೀಟಪ್ ಮಾಡ್ತಿದ್ದೀನಿ. ಎಲ್ಲಿ ಅಂದರೆ ವಿಜಯಪುರದಲ್ಲಿ, ನನ್ನ ಡಿಸ್ಟಿಕಲ್ಲಿ. ಸೊ ವಿಜಯಪುರದಲ್ಲಿ ಬಾರಾ ಕಮಾನ್ ಅಂತ ಒಂದು ಏರಿಯಾ ಇದೆ, ಒಂದು ಪ್ಲೇಸ್ ಇದೆ, ಟೂರಿಸ್ಟ್ ಪ್ಲೇಸ್ ಇದೆ. ಸೊ ಅಲ್ಲಿ ನಮಗೊಂದು ಅವಕಾಶ ಇರ್ಬೋದು, ಅಲ್ಲಿ ನಾವು ಮೀಟಪ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅಲ್ಲಿ ಬಾರಾಕಮನಲ್ಲಿ ಬಂದರೆ ನೀವು ಸ್ಟ್ರೇಟಾಗಿ ಬಂದಾಗ ನೀವು ಒಳಗಡೆ ಹೋಗುವಾಗ ಸ್ವಲ್ಪ ನಿಯರೆಸ್ಟ್ ಬಾರಾಕಮನ್ ಹತ್ತಿರ ಹೋದಾಗ ರೈಟಲ್ಲಿ ಒಂದು ರಸ್ತೆ ಬರುತ್ತೆ. ಅಲ್ಲಿಂದ ದಾಟಿ ಒಂದು ಸ್ವಲ್ಪ ಮುಂದೆ ಬಂದರೆ ಗಾರ್ಡನ್ ಇದೆ, ಅಲ್ಲಿ ಗಾರ್ಡನಲ್ಲೇ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಅರೇಂಜ್ ಅಂದರೆ ಹೀಗೆ ಕಾಮನ್ ಆಗಿ ಎಲ್ಲರೂ ಹೇಗೆ ಟೂರಿಸ್ಟ್ ಹೋಗ್ತಾರೆ ಅದೇ ರೀತಿ ನಾವು ಹೋಗಿ ಅಲ್ಲಿ ಮೀಟಪ್ ಮಾಡೋದಿದೆ ಅಷ್ಟೇ. ಇನ್ನು ಅರೇಂಜ್ ಅಂದರೆ ನಾನು ಯಾವ ರೀತಿಯೂ ಅರೇಂಜ್ ಮಾಡ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಅಷ್ಟು ನನಗೆ ಈಗ ಕೆಪಾಸಿಟಿ ಇಲ್ಲ, ಬಿಕಾಸ್ ನಾನು ಅಷ್ಟು ಲೆವೆಲಲ್ಲಿ ಇಲ್ಲ ಈಗ. ಸೊ ಹಾಗಾಗಿ ಒಂದು ಓಪನ್ ಪ್ಲೇಸಲ್ಲಿ ಈ ರೀತಿ ಒಂದು ಮೀಟಪ್ ಮಾಡ್ತಿದ್ದೀನಿ. ನೀವು ಬಂದರೆ ನಿಮ್ಮ ಖರ್ಚಿನಿಂದ ಬಂದು ನೀವೇ ಊಟ ತಿಂಡಿ ಎಲ್ಲ ನೀವೇ ಮಾಡ್ಕೋಬೇಕು. ಜಸ್ಟ್ ಮೀಟಪ್ ಇರುತ್ತೆ. ನನ್ನ ಜೊತೆ ಬಂದು ಮೀಟಾಗಿ ಒಂದು ವೀಡಿಯೋ ಮಾಡಿಕೊಂಡು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಆನ್ಸರ್ಸ್ ಮಾಡಿಕೊಂಡು, ಡೌಟ್ಸ್ ಇದ್ದರೆ ಕೇಳಿಕೊಂಡು ಆನ್ಸರ್ ಮಾಡಿಕೊಂಡು ನೀವು ಹೋಗ್ಬೋದು ಸ್ನೇಹಿತರೆ. ಒಂದು 2-3 ಗಂಟೆ ಇದು ಒಂದು ಸೆಷನ್ ನಡೆಯುತ್ತೆ. ಇನ್ನು ಯಾರಿಗಾದರೂ ಮೀಟ್ ಆಗಬೇಕು ಅಂತ ಆಸೆ ಇತ್ತು ಅಂದರೆ ನನ್ನನ್ನು ಮೀಟ್ ಆಗಲಿಕ್ಕೆ ಬರಬಹುದು. ನೆಕ್ಸ್ಟ್ 13ನೇ ತಾರೀಕಿಗೆ ಏಪ್ರಿಲ್ 13, 2025 ರವಿವಾರ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ಈ ಕಾರ್ಯಕ್ರಮ ನಡೆಯಲಿದೆ ಸ್ನೇಹಿತರೆ. ಸೊ ಹಾಗಾಗಿ ಯಾರಿಗಾದರೂ ಮೀಟ್ ಆಗಬೇಕು ಅಂತ ಅನಿಸ್ತು ಅಂದರೆ ಬಂದು ನನ್ನನ್ನು ಮೀಟ್ ಆಗಬೇಕು. ಇಲ್ಲಿ ಒಂದು ಡಿಸ್ಕ್ಲೇಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ನನಗನ್ಸುತ್ತೆ ಅಷ್ಟೇನು ಜನ ಬರಲ್ಲ. ಬಂದರು, ಒಂದು ವೇಳೆ ಬಂದರು, ತುಂಬ ಜನ ಆಯಿತು ಬಂದುಬಿಟ್ರು ಅಂದರೆ ಅಲ್ಲೇನೋ ಒಂದು ಘಟನೆ ನಡೀತು, ಏನಾದರೂ ಇಶ್ಯೂ ಬಂತು, ಅಥವಾ ಅಲ್ಲಿ ಲೋಕಲ್ ಏನಾದರೂ ನಮಗೆ ಪ್ರಾಬ್ಲಮ್ ಮಾಡಿದರು ಅಂದರೆ ನಾನು ಈ ಮೀಟಪ್ಪನ್ನು ಅಲ್ಲಿಗೆ ಮೊಟಕುಗೊಳಿಸಿ ಹೋಗುವ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ಈ ರೀತಿ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಹಂಗೇನಾದರೂ ಬಂತು, ಒಂದು ವೇಳೆ ಬಂತು ಸಿಚುವೇಶನ್ ಅಂದರೆ ಎಲ್ಲರೂ ಸಹಕರಿಸಿ ನಮ್ಮ ಮನೆಗೆ ರಿಟರ್ನ್ ಆಗೋಣ. ಸೊ ಇದು ಒಂದು ಡಿಸ್ಕ್ಲೇಮರ್ ಇದೆ, ಇದು ಎಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಬರಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಷ್ಟು ಜನ ಬರ್ತೀರಾ ಬನ್ನಿ, ಅಲ್ಲಿ ಮೀಟಪ್ ಮಾಡೋಣ. ಒಂದು ಓಪನ್ ಪ್ಲೇಸ್ ಇದೆ, ಟೂರಿಸ್ಟ್ ಪ್ಲೇಸ್ ಇದೆ, ಅಲ್ಲಿ ನಾವು ಮೀಟ್ ಮಾಡ್ಬೋದು. ಬಟ್ ಮೀಟ್ ಮಾಡಬೇಕಾದ್ರೆ ನಾವು ನಮ್ಮ ಹದ್ದಿನಲ್ಲಿ ಇದ್ದು ನಾವು ಅಲ್ಲಿ ಯಾರಿಗೂ ತೊಂದರೆ ಆಗ್ದಾಗ ಹಾಗೆ ನೋಡಿಕೊಂಡು ನಮ್ಮ ಮೀಟಪ್ ಮಾಡಿದರೆ ಏನೂ ಸಮಸ್ಯೆ ಆಗಲ್ಲ. ಇನ್ನು ಗೊಂದಲಗೊಳಿಸಿದರೆ ಒಂದು ಸ್ವಲ್ಪ ಸಮಸ್ಯೆ ಆಗೋದು ಸಹಜ. ಸೊ ಹಾಗಾಗಿ ನಾವು ಬಂದಿರೋ ಕೆಲಸದ ಕಡೆ ಗಮನ ಕೊಟ್ಟು 1 ಗಂಟೆ 2 ಗಂಟೆ ನಾವು ಒಬ್ರನ್ನೊಬ್ರನ್ನ ಸ್ವಲ್ಪ ಕ್ವಶನ್ಸ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡು ಬಂದರೆ ಏನೂ ಸಮಸ್ಯೆ ಆಗಲ್ಲ. ಆದಷ್ಟು ನಾವು ಸಂಯಮ ಕೈಕೊಂಡು ಒಂದು ಕರೆಕ್ಟ್ ವೇಯಲ್ಲಿ ನೀಟಾಗಿ ಒಂದು ಮೀಟಪ್ ಮುಗಿಸೋಣ. ಸೊ ಆದಷ್ಟು ಒಂದು ಮೀಟಪ್ ಮಾಡಿಕೊಂಡು ಒಂದು ಏನಾದರೂ ಹೆಲ್ಪ್ ಸಿಗೋ ರೀತಿ ಕೆಲಸ ನಾವು ಮಾಡೋಣ. ಸೊ ಒಬ್ರಿಗೊಬ್ಬರು ನಾವು ಮೀಟ್ ಆದರೆ ವೀಡಿಯೋ ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ನೀವು ಹಾಕಿ, ನನ್ನ ಚಾನಲ್ ಮೇಲೆ ನಾನು ಹಾಕಿದರೆ ಈ ರೀತಿ
ಆಡಿಯನ್ಸ್ ಮ್ಯೂಚುವಲ್ ಆಗಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದು, ವ್ಯೂಸ್ ಬರೋದು ಇದೆಲ್ಲ ಆಗುತ್ತೆ. ಸೊ ಇದೊಂದು ಹೆಲ್ಪ್ ಸಿಗಬಹುದು ಅನ್ನೋ ಆಸೆ ಇದೆ. ಸೊ ಹಾಗಾಗಿ ಈ ಮೀಟಪ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಬಂದು ಮೀಟ್ ಮಾಡ್ತೀನಿ ಅಂದರೆ ಬರ್ಬೋದು. ಸೊ ನೋಡಿ, ಟ್ರೈನ್ ಸೌಲಭ್ಯ ಇದೆ. ನೀವು ಎಲ್ಲಿಂದ ಬೇಕಾದರೂ ವಿಜಯಪುರಕ್ಕೆ ಡೈರೆಕ್ಟಾಗಿ ಟ್ರೈನ್ ಹಿಡ್ಕೊಂಡು ಬರಬಹುದು. ನೀವು ಆಲ್ ಓವರ್ ಕರ್ನಾಟಕದಿಂದ ಎಲ್ಲಿಂದಾದರೂ ಬಿಜಾಪುರಕ್ಕೆ ಬರಲಿಕ್ಕೆ ಸಾಕಷ್ಟು ಸೌಲಭ್ಯ ಇದೆ. ಬಸ್ ಸೌಕರ್ಯನೂ ಇದೆ, ಟ್ರೈನ್ ಸೌಕರ್ಯನೂ ಇದೆ. ಸೊ ಇದನ್ನು ಬಳಸ್ಕೊಂಡು ನೀವು ಒನ್ ಡೇ ಟೈಮ್ ತೆಗೆದುಬಿಟ್ಟು ಬಂದರೆ ಓಕೆ. ಇನ್ನು ದೂರದಿಂದ ಬಂದರೆ ಒಂದು ಸ್ವಲ್ಪ ನೈಟ್ ಬರಬೇಕು, ಬೆಳಿಗ್ಗೆ ಇಲ್ಲಿ ರೀಚ್ ಆಗ್ತೀರಾ ವಿಜಯಪುರಕ್ಕೆ. ಸಾಯಂಕಾಲದವರೆಗೂ ನೀವು ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಏನಿದೆ ನೀವು ಮತ್ತೆ ಅದೇ ಟ್ರೈನ್ ಹಿಡ್ಕೊಂಡು ಹೊರಡ್ಬೋದು ಸ್ನೇಹಿತರೆ. ಇನ್ನು ನಾನು ಬಾರಕಮಾನ ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ ಬಸ್ ಸ್ಟ್ಯಾಂಡು ಸಮೀಪ ಆಗುತ್ತೆ. ಆಮೇಲೆ ಟ್ರೈನಿಂದ ಬಂದು ಇದಕ್ಕೆ ಬರಲಿಕ್ಕೆ ಈಸಿ ಆಗುತ್ತೆ. ಬಸವೇಶ್ವರ ಸರ್ಕಲ್ ಬಂದರೆ ಬಸವೇಶ್ವರ ಸರ್ಕಲ್ ಎದುರುಗಡೆನೇ ಬಾರಕಮಾನ್ ಇದೆ. ಸೊ ನೀವು ಟ್ರೈನಿಂದ ಬಂದು ಬೈ ಬಸವೇಶ್ವರ ಸರ್ಕಲಲ್ಲಿ ಇಳ್ಕೊಂಡ್ರೆ ಅದು ಅದ್ರ ಮುಂದೆನೇ ಬಾರಕಮಾನ್ ಇದೆ. ಇನ್ನು ಬಸ್ಸಿಂದ ಬಂದರೂ ಒಂದು 5-10 ನಿಮಿಷ ನೀವು ನಡ್ಕೊಂಡು ಬಂದರೂ ಬಸವೇಶ್ವರ ಸರ್ಕಲ್ ಬಂದರೂ ಅಲ್ಲಿನೂ ಫ್ರಂಟಲ್ಲೇ ಕಾಣುತ್ತೆ. ಸೊ ನೀವು ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಬಂದರೆ ಅದು ನಿಮಗೆ ಬಾರಕಮಾನ್ ಕಾಣುತ್ತೆ. ಸೊ ಈ ರೀತಿ ಸೌಲಭ್ಯ ಇದೆ. ಬೇಕು ಅನ್ನೋರು ಬಂದು ಮೀಟ್ ಆಗ್ಬೋದು. ಒಂದು ಮೀಟಪ್ ಮಾಡಬೇಕು ಅನ್ನೋ ಆಸೆ ಇದೆ. ಸೊ ಎಷ್ಟು ಜನ ಬರ್ತೀರಾ ಬನ್ನಿ, ಒಂದು ಮೀಟಪ್ ಮಾಡೋಣ. ಸೊ ಈ ಮೀಟಪ್ ಮುಗಿದ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಒಂದು 50,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನೆಕ್ಸ್ಟ್ ಮೀಟಪ್ ಮಾಡೋದು. ಸೊ ಇದು ನಾನು ಮಾಡ್ತಿದ್ದೀನಿ. ಬೇಕು ಅನ್ನೋರು ಬಂದು ಮೀಟಾಗಿ ಡಿಸ್ಕಸ್ ಮಾಡ್ಬೋದು ಸ್ನೇಹಿತರೆ. ಸೊ ಯಾರೆಲ್ಲ ಬರ್ತೀರಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಹಾಕಿ. ಯಾರು ಬರ್ತೀರಾ ಅದು ಕೂಡ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಮೀಟ್ ಆಗೋಣ ಮೀಟಪ್ಪಲ್ಲಿ. ಥ್ಯಾಂಕ್ ಯು ಸೋ ಮಚ್.